ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು 4 ಅಂಕದ ವಿವರಣಾತ್ಮಕ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಬರೆಯೋದ್ರಿಂದ ಪೂರ್ತಿ ಅಂಕಗಳನ್ನ ಪಡೆಯಬಹುದು ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮಾಹಿತಿ. ಸ್ನೇಹಿತರೆ, ಕಾಮೆಂಟ್ ಸೆಕ್ಷನಲ್ಲಿ ಭಾಳಷ್ಟು ಜನ ಕಾಮೆಂಟ್ ಮಾಡೋದನ್ನ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಕೆಲವೊಬ್ರು ಏನಂತೇಳಿ ಮೆಸೇಜ್ ಹಾಕಿದ್ರು ಅಂದರೆ ಈ ವರ್ಷ ನೋಟಿಫಿಕೇಶನ್ ಆಗೋದೇ ಇಲ್ಲ ಅಂತೇಳಿ ಒಂದು ಮೆಸೇಜ್ನ ನಾನು ಅಬ್ಸರ್ವ್ ಮಾಡಿದೆ. ಬಹುಶಃ ನಾವೆಲ್ಲರೂ ಒಂದು ಪ್ರಶ್ನೆ ಮಾಡ್ಕೋಬೇಕು. ಒಂದು ವೇಳೆ ಈಗ ಸದ್ಯ ಏನಾದರೂ ನೋಟಿಫಿಕೇಶನ್ ಆದರೆ ನನಗೆ ಬರೆಯುವ ಸಾಮರ್ಥ್ಯ ಇದೇನಾ ಅಂತೇಳಿ ನಿಮ್ಮದು ನೀವೇ ಪ್ರಶ್ನೆ ಮಾಡ್ಕೊಳ್ರಿ. ಆವಾಗ ನೋಟಿಫಿಕೇಶನ್ ಯಾವಾಗ ಆಗಲಿ ಅನ್ನೋದು ನಿಮ್ಮ ಅಭಿಪ್ರಾಯಕ್ಕೆ ಬರುತ್ತೆ. ಅಂದರೆ ಈಗಿರೋ ಕಾಂಪಿಟೇಷನ್ನಲ್ಲಿ ನೋಟಿಫಿಕೇಶನ್ ಆದರೆ ನಮ್ಮಲ್ಲಿ ಬರೆಯೋ ಸಾಮರ್ಥ್ಯ ಇರುತ್ತಾ? ಅಷ್ಟು ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಆ ಕಾಂಪಿಟೇಷನ್ನಲ್ಲಿ ಫೇಸ್ ಮಾಡಿಕೊಂಡು ನಾವು ಒಂದು ಹುದ್ದೆ ಪಡಿಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ. ನೋಟಿಫಿಕೇಶನ್ ಯಾವಾಗೇ ಆಗಲಿ, ನೋಟಿಫಿಕೇಶನ್ ಆಗೋದ್ರೊಳಗೆ ನಮ್ಮ ಸಾಮರ್ಥ್ಯವನ್ನು ನಾವು ಪೂರ್ಣವಾಗಿಸ್ಕೊಳ್ಬೇಕು. ಅಂದರೆ ಈಗ ಬಿಟ್ಟರು ನೋಟಿಫಿಕೇಶನ್ ನಾವು ಬರ್ತೀವಿ ಅನ್ನೋ ಸಾಮರ್ಥ್ಯ ನಮ್ಮಲ್ಲಿ ಬಂದಿರಬೇಕು. ಸೊ ಹಾಗಾಗಿ ನೋಟಿಫಿಕೇಶನ್ ಬಗ್ಗೆ ಯೋಚನೆ ಮಾಡಬೇಡಿ. ಫಸ್ಟ್ ಓದೋದ್ರ ಕಡೆ ಗಮನ ಕೊಡಿ. ನಿಮಗೆ ಸಿಗೋ 3 ಅಥವಾ 4 ತಿಂಗಳು, ಒಂದು ವೇಳೆ ನೋಟಿಫಿಕೇಶನ್ ಲೇಟ್ ಆಯಿತು ಅಂತಂದರೆ ಇನ್ನೂ ಒಳ್ಳೆಯದೇ. ಯಾಕಂದರೆ ನಾವು ಪರ್ಫೆಕ್ಟಾಗಿ ಓದಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ನೋಟಿಫಿಕೇಶನ್ ಸಡನ್ಲಿ ಬಿಟ್ಟರು ಅಂತಂದರೆ ಅವು ಬರೆಯೋ ಸಾಮರ್ಥ್ಯ ನಮ್ಮಲ್ಲಿ ಇದೆನಾ? ಇಲ್ಲ. ಸೊ ಹಾಗಾಗಿ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ನೆಗೆಟಿವ್ ಕಾಮೆಂಟ್ಸ್ಗಳಿಗೆ ನೀವು ತಲೆ ಕೊಡಲಾರ್ದಂಗೆ ಯಾರು ಫ್ರಾಂಟಾಗಿ ಓದ್ತಾ ಇದ್ದೀರಾ ಇವತ್ತಿನಿಂದ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಒಂದಲ್ಲ ಒಂದಿನ ಆ ಒಂದು ಹುದ್ದೆ ಸಿಗುತ್ತೆ. ಒಂದು ವೇಳೆ ಈ ನೋಟಿಫಿಕೇಶನ್ ಆಗಲ್ಲ ಅಂತೇಳಿ ನೀವು ಹಂಗೆ ಪೋಸ್ಟ್ಪೋನ್ ಮಾಡ್ತಾ ಹೋಗಿರಂದರೆ ಅಚಾನಕ್ಕಾಗಿ ನೋಟಿಫಿಕೇಶನ್ ಆದಂಥ ಸಂದರ್ಭದಲ್ಲಿ ನಿಮಗೆ ಒತ್ತಡಕ್ಕೆ ಬೀಳೋ ಸಾಧ್ಯತೆ ಇರುತ್ತೆ. ಕಾಂಪಿಟೇಷನ್ ಹೆವಿ ಇರೋದ್ರಿಂದ ಒಂದು ಹುದ್ದೆ ಪಡೆಯೋದು ಭಾಳ ಕಷ್ಟ ಆಗುತ್ತೆ. ಸೊ ನನ್ನ ರಿಕ್ವೆಸ್ಟ್ ಏನಂತಂದರೆ ಯಾರ ಮಾತಿಗೂ ತಲೆ ಕೊಡ್ಬೇಡ್ರಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮ್ಗೆ ಮಾತ್ರ ಗೊತ್ತು. ಪಾಠ ಹೇಳೋದು ನಮಗೂ ಗೊತ್ತಿಲ್ಲ, ಪಕ್ಕದಲ್ಲಿರೋ ಯಾರಿಗೂ ಗೊತ್ತಿಲ್ಲ. ಸೊ ನಿಮ್ಮ ಸಾಮರ್ಥ್ಯವನ್ನು ನೀವು ಅರ್ಥಕೊಂಡು ನೀವು ಓದಿದರೆ ಭಾಳಷ್ಟು ಒಳಿತು ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ಈಗ ನಾವು ನೇರವಾಗಿ ಕ್ಲಾಸ್ಗೆ ಹೋಗೋದಾದರೆ, ಅಸ್ಪೃಶ್ಯತಾ ನಿವಾರಣೆಗೆ ಶಾಸನಾತ್ಮಕವಾಗಿ ಕೈಗೊಂಡಿರುವ ಕ್ರಮಗಳನ್ನ ತಿಳಿಸಿ ಅನ್ನೋದು 2022ರ GPST ಪ್ರಶ್ನೆಯನ್ನು ನಾವು ನೋಡ್ಬೋದು. ಇದಕ್ಕೆ ನಾವು ಉತ್ತರವನ್ನು ಈ ರೀತಿ ಬರೆಯೋದ್ರಿಂದ ಪೂರ್ತಿ ಅಂಕಗಳನ್ನ ಪಡಿಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದರಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಅದು ನಿಮ್ಮ ಒಂದು ಬರವಣಿಗೆ ಶೈಲಿಗೆ ಬಿಟ್ಟಿರುವಂಥದ್ದು. ಇದೇ ಉತ್ತರ ಫೈನಲ್ ಅಲ್ಲ, ಜಸ್ಟ್ ಇದೊಂದು ಮಾದರಿ ಉತ್ತರ ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ, ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುತ್ತೆ. ಅಂದರೆ ಸಂವಿಧಾನಬದ್ಧವಾಗಿ ಅಸ್ಪೃಶ್ಯತೆ ಆಚರಣೆ ಅನ್ನೋದು ಅದೊಂದು ಅಪರಾಧ. ಅದನ್ನು ಆಚರಣೆ ಮಾಡೋದ್ರಿಂದ ಶಿಕ್ಷಾರ್ಹ ಅಪರಾಧವಾಗುತ್ತೆ ಅಂತೇಳಿ ಸಂವಿಧಾನ ನಮಗೆ 17ನೇ ವಿಧಿಯಲ್ಲಿ ತಿಳಿಸ್ಕೊಡ್ತಾ ಹೋಗುತ್ತೆ. ಅದಾದ ನಂತರ ಭಾರತ ಸರ್ಕಾರ ಏನು ಮಾಡುತ್ತೆ ಅಂದರೆ ಅಸ್ಪೃಶ್ಯತೆಗಳ ಅಪರಾಧ ಕಾಯ್ದೆಯನ್ನು 1955ರಲ್ಲಿ ಜಾರಿಗೊಳಿಸ ಬರುತ್ತೆ. ಅಂದರೆ ಅಸ್ಪೃಶ್ಯತೆ ತಡೆಯೋ ನಿಟ್ಟಿನಲ್ಲಿ 1955ರಲ್ಲಿ ಭಾರತ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಆದರೆ ಈ ಒಂದು 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯಲ್ಲಿ ಸಾಕಷ್ಟು ಲೋಪದೋಷಗಳು ಇರುತ್ತೆ. ಆ ಲೋಪದೋಷಗಳನ್ನ ಸರಿಪಡಿಸುವ ನಿಟ್ಟಿನಲ್ಲಿ 1976ರಲ್ಲಿ ಆ ಒಂದು ಕಾಯ್ದೆಗೆ ತಿದ್ದುಪಡಿ ಮಾಡಲಾಗುತ್ತೆ. ಆ ತಿದ್ದುಪಡಿ ಮಾಡಿದ ನಂತರ ಆ ಒಂದು ಕಾಯ್ದೆಗೆ ಹೆಸರು ಬದಲಾವಣೆ ಮಾಡ್ತಾರೆ. ಏನಂತಂದ್ರೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತೇಳಿ 1976ರಲ್ಲಿ ಮಾರ್ಪಾಡು ಮಾಡಲಾಗುತ್ತೆ. ಯಾವುದನ್ನ? 1955ರ ಕಾಯ್ದೆಯನ್ನ. ಈ ಒಂದು ಕಾಯ್ದೆಯ ಪ್ರಕಾರ ಅಂದ್ರೆ 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಅನ್ನೋದು ಒಂದು ಶಿಕ್ಷಾರ್ಹ ಅಪರಾಧವಾಗುತ್ತದೆ ಅಂತೇಳಿ ಅದು ತಿಳಿಸ್ತಾ ಹೋಗುತ್ತೆ. ಅದರ ಜೊತೆಗೆ ಸಂವಿಧಾನಾತ್ಮಕವಾಗಿ ಸಾರ್ವತ್ರಿಕ ಮತದಾನ ಹಾಗೂ ಸಮಾನತೆ ಹಕ್ಕನ್ನು ದೇಶದ ಎಲ್ಲಾ ನಾಗರಿಕರಿಗೂ ನೀಡಲಾಗಿದೆ. ಅಂದ್ರೆ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಾರ್ವತ್ರಿಕವಾಗಿ ಮತದಾನದಲ್ಲಿ ಪಾಲ್ಗೊಳ್ಬಹುದು. ಅದರ ಜೊತೆಗೆ ಅವನು ಘನತೆಯಿಂದ ಬದುಕಬೇಕಾದ್ರೆ ತನಗೆ ಏನೆಲ್ಲ ಬೇಕೋ ಅದನ್ನ ಆತ ಪಡಿಬಹುದು. ಮತ್ತೆ ಈ ಸಮಾಜದಲ್ಲಿ ಸಮಾನ ಅವಕಾಶಗಳನ್ನ ಕೂಡ ಅವನಿಗೆ ಒದಗಿಸಲಾಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಸಮಾನತೆಯ ಹಕ್ಕನ್ನ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನೀಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಮುಂದಿನ ಅಂಶ ನಾವು ನೋಡೋದಾದ್ರೆ, ಪರಿಶಿಷ್ಟರನ್ನ ಒಳಗೊಂಡಂತೆ ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಗಳನ್ನ ಕಲ್ಪಿಸಲಾಗಿದೆ. ಅಂದ್ರೆ ಪರಿಶಿಷ್ಟರನ್ನ ಒಳಗೊಂಡಂತೆ ಇತರ ಹಿಂದುಳಿದ ಜಾತಿಗಳಿದಾವಲ್ಲ, ಆ ಎಲ್ಲರಿಗೂ ಕೂಡ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಗಳನ್ನ ಒದಗಿಸಿರೋದನ್ನ ನಾವು ನೋಡ್ಬೋದು. ಇದೇ ಒಂದು ಸಮಾನತೆಯ ತತ್ವಕ್ಕೆ ಅನುಗುಣವಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಅಸ್ಪೃಶ್ಯತೆ ಆಚರಣೆ ನಿಷೇಧ ಮಾಡೋದ್ರ ಜೊತೆಗೆ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಬದುಕಬೇಕು, ಎಲ್ಲರೂ ಕೂಡ ಉನ್ನತ ಸ್ಥಾನಗಳನ್ನ ಅಲಂಕರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆರ್ಥಿಕ ಮತ್ತು ಉದ್ಯೋಗದಲ್ಲಿ ಕೂಡ ಮೀಸಲಾತಿಯನ್ನ ನೀಡಿರೋದನ್ನ ನಾವು ನೋಡ್ಬೋದು. ಅದರ ಜೊತೆಗೆ 1981ರ ಶಾಸನವು ಅಸ್ಪೃಶ್ಯತೆಯ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನ ರಾಜ್ಯ ಸರ್ಕಾರಗಳಿಗೆ ನೀಡುತ್ತೆ. ಅಂದ್ರೆ ಕೇಂದ್ರ ಸರ್ಕಾರ ಏನು ಶಾಸನಗಳನ್ನ ರೂಪಿಸ್ತದಲ್ಲ,
ಆ ಒಂದು ಅಸ್ಪೃಶ್ಯತೆ ಆಚರಣೆಯನ್ನ ತಡೆಯೋ ಸಲುವಾಗಿ ರಾಜ್ಯ ಸರ್ಕಾರಗಳು ವಿಶೇಷ ಕಾಳಜಿಯನ್ನ ವಹಿಸಬೇಕು ಮತ್ತೆ ವಿಶೇಷ ಜವಾಬ್ದಾರಿಯನ್ನು ಅವರು ವಹಿಸ್ಕೋಬೇಕಂತೇಳಿ 1989ರ ಒಂದು ಶಾಸನ ತಿಳಿಸೋದನ್ನ ನಾವು ನೋಡ್ಬೋದು. ಅದ ನಂತರ ಸ್ವತಂತ್ರ ಭಾರತವು ಅಸ್ಪೃಶ್ಯತೆ ನಿವಾರಣೆಗಾಗಿ ವಿಶೇಷ ಆಸಕ್ತಿ ವಹಿಸಿ ಎಲ್ಲಾ ನಾಗರಿಕರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸಲಿಕ್ಕೆ ಶ್ರಮಿಸ್ತಾ ಬಂದಿರೋದನ್ನ ನಾವು ನೋಡ್ಬೋದು. ಅಂದ್ರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಂದಿನಿಂದಲೂ ಕೂಡ ಇಂದಿನವರೆಗೂ ಅಸ್ಪೃಶ್ಯತೆಯನ್ನ ನಿವಾರಣೆ ಮಾಡೋ ಸಲುವಾಗಿ ಮತ್ತೆ ಎಲ್ಲಾ ಪ್ರಜೆಗಳಿಗೆ ಸಮಾನತೆ ಹಕ್ಕನ್ನ ನೀಡುವ ಸಲುವಾಗಿ ಸಾಕಷ್ಟು ಶ್ರಮಿಸ್ತಾ ಬಂದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ರೀತಿ ಅಸ್ಪೃಶ್ಯತೆ ನಿವಾರಣೆಗೆ ಶಾಸನಾತ್ಮಕ ಕ್ರಮಗಳನ್ನ ತಿಳಿಸಿ ಅಂತೇಳಿ ನಾನು ಈ ರೀತಿ ಉತ್ತರವನ್ನ ಬರ್ದಿದ್ದೀನಿ. ಇದರಲ್ಲಿ ಏನಾದ್ರೂ ಮಾರ್ಪಾಡು ಮಾಡ್ಕೊಳ್ಳಂಗಿದ್ರೆ ಮಾಡ್ಕೋಬಹುದು. ಬಟ್ ನನ್ನ ಒಂದು ಹೇಳೋದೇನಂತಂದ್ರೆ ನನ್ನ ಒಂದು ಉದ್ದೇಶ ಏನಂತಂದ್ರೆ ನೀವು ಬರೆಯುವಂತ ಉತ್ತರ ವ್ಯಾಲ್ಯುವೇಟರ್ಸ್ ಕೈಯಲ್ಲಿ ಏನಿರುತ್ತಲ್ಲ ಕೀ ಪಾಯಿಂಟ್ಸ್ ಅದನ್ನ ಒಳಗೊಂಡಿರ್ಬೇಕು. ಸೊ ಅದನ್ನ ಒಳಗೊಂಡಿರ್ಬೇಕಂತಂದ್ರೆ ಯಾವುದೇ ಕಾರಣಕ್ಕೂ ಜನರಲ್ ಬರಿಬೇಡಿ. ಯಾಕಂದ್ರೆ ನೀವು ಬರ್ದಿರೋಂಥ ಜನರಲ್ ಪಾಯಿಂಟ್ ಆ ಒಂದು ವ್ಯಾಲ್ಯುವೇಟರ್ ಕೈಯಲ್ಲಿ ಇರೋಂಥ ಕೀ ಪಾಯಿಂಟ್ಸ್ ಅಲ್ಲಿ ಇದ್ರೆ ನಿಮ್ಗೆ ಅಂಕಗಳು ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ. ಸೊ ಹಾಗಾಗಿ ಕೆಲವೊಬ್ಬರ ಅಭಿಪ್ರಾಯಗಳನ್ನ ನಾನು ಕೇಳಿದ್ದೀನಿ, ಏನು ಒಂದೆರಡು ಪಾಯಿಂಟ್ಸ್ ಬುಕ್ ಅಲ್ಲಿ ಇದ್ದಂಗೆ ಬರ್ದು ನಂತರ ನಾವು ಜನರಲ್ ಬರ್ದ್ರೆ ನಮಗೆ ಪೂರ್ತಿ ಅಂಕ ಸಿಗ್ಬೋದು ಅನ್ನೋದು ಇದೆ. ಬಟ್ ವಾಸ್ತವವಾಗಿ ಸಿಗಲ್ಲ. ಯಾಕೆ ಸಿಗಲ್ಲ ಅಂತಂದ್ರೆ ಆ ವ್ಯಾಲ್ಯುವೇಟರ್ಸ್ಗೆ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಏನಂತಂದು ಒಂದು ಪೇಪರ್ನ 3 ಜನ ವ್ಯಾಲ್ಯುವೇಷನ್ ಮಾಡ್ತಾರೆ. ಸೊ ಹಾಗಾಗಿ ವ್ಯಾಲ್ಯುವೇಟರ್ಸ್ ಕೈಯಲ್ಲಿ ಇದೆ ಒಂದು ಕೀ ಪಾಯಿಂಟ್ಸ್ ಇರುತ್ತೆ. ಆ ಕೀ ಪಾಯಿಂಟ್ಸ್ ಅಲ್ಲಿರೋ ಅಂಶಗಳು ನೀವು ಬರ್ದಿರೋಂಥ ಉತ್ತರದಲ್ಲಿ ಇದ್ರೆ ಮಾತ್ರ ನಿಮಗೆ ಅಂಕಗಳು ಸಿಗುತ್ತೆ. ಸೊ ಹಾಗಾಗಿ ಆ ಕೀ ಪಾಯಿಂಟ್ಸ್ ಎಲ್ಲ ಯಾವ್ದ್ರಿಂದ ರೆಡಿ ಮಾಡ್ತಾರೆ ಅಂತಂದ್ರೆ ನಮ್ಮ ಈ ಪಠ್ಯಕ್ರಮದಿಂದನೇ ರೆಡಿ ಮಾಡ್ತಾರೆ. ಅಂದ್ರೆ ನಮ್ಮ 6th to 10th ಬುಕ್ಸ್ ಅಲ್ಲಿರುವಂತ ಅಂಶಗಳನ್ನ ತೆಗೆದುಕೊಂಡು ಕೀ ಪಾಯಿಂಟ್ಸ್ ರೆಡಿ ಮಾಡ್ತಾರೆ. ಸೊ ಹಾಗಾಗಿ ಬುಕ್ ಅಲ್ಲಿರೋ ಪಾಯಿಂಟ್ ಅನ್ನ ನಾವು ನಿಖರವಾಗಿ ಬರ್ದಾಗ ಮಾತ್ರ ನಮಗೆ ಅಂಕಗಳು ಸಿಗೋ ಸಾಧ್ಯತೆ ಇರುತ್ತೆ. ಕೆಲವೊಂದು ಅಪ್ಲೈಡ್ ಪ್ರಶ್ನೆ ಇರುತ್ತೆ. ಅಪ್ಲೈಡ್ ಪ್ರಶ್ನೆಗಳಲ್ಲಿ ನಮ್ಮ ಒಂದು ಅವ್ರ ವ್ಯಕ್ತಿತ್ವ ಪರೀಕ್ಷೆ ಮಾಡುವ ಒಂದು ನಿಟ್ಟಿನಲ್ಲಿ ಕೇಳಿರ್ಬೋದು. ಅಂತ ಸಮಯದಲ್ಲಿ ನಮ್ಮ ಓನ್ ವರ್ಡ್ಸ್ ನಾವು ಬಳಸ್ಬೋದು. ಆದ್ರೆ ನೇರವಾದ ಪ್ರಶ್ನೆಗಳು ಎಲ್ಲಿರುತ್ತೋ ಅಲ್ಲಿ ನೇರವಾಗಿ ಬುಕ್ ನಲ್ಲಿರೋ ಪಾಯಿಂಟ್ಸ್ ನೀವು ಬರೆಯೋದ್ರಿಂದ ಪೂರ್ತಿ ಅಂಕಗಳನ್ನ ಪಡಿಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋದಾದ್ರೆ ಇಲ್ಲಿ ನಾವು ಒಂದು ಇದೆ ಅಸ್ಪೃಶ್ಯತೆ ಬಗ್ಗೆ ನಾವು ವಿವರಣೆ ನೋಡೋದಾದ್ರೆ ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನ ನಿಷೇಧಿಸಿದೆ. ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1955ರಲ್ಲಿ ಜಾರಿಗೊಳಿಸಿದ್ದನ್ನು ನೋಡ್ಬೋದು. ಇದರಲ್ಲಿ ಕಂಡುಬಂದ ಕೆಲವು ಲೋಪದೋಷಗಳನ್ನ ತಿದ್ದುಪಡಿ ಮಾಡಲಿಕ್ಕೆ ನಾಗರಿಕ ಹಕ್ಕುಗಳ ಸಂರಕ್ಷಣೆ ಕಾಯ್ದೆಯನ್ನ 1976ರಲ್ಲಿ ಮಾರ್ಪಾಡುಗೊಳಿಸಲಾಗುತ್ತೆ. ಈ ಒಂದು ಕಾಯ್ದೆ ಪ್ರಕಾರ ಅಂದ್ರೆ 1976ರ ಕಾಯ್ದೆ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಒಂದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ ಅಂತೇಳಿ ತಿಳಿಸ್ತಾ ಹೋಗುತ್ತೆ. ಅದರಲ್ಲದೆ ಸಂವಿಧಾನಾತ್ಮಕವಾಗಿ ಸಾರ್ವತ್ರಿಕ ಮತದಾನ ಹಾಗೂ ಸಮಾನತೆ ಹಕ್ಕನ್ನು ದೇಶದ ಎಲ್ಲಾ ನಾಗರಿಕರಿಗೂ ನೀಡಲಾಗಿದೆ. ಇಲ್ಲಿ ಪರಿಶಿಷ್ಟರನ್ನು ಒಳಗೊಂಡಂತೆ ಎಲ್ರಿಗೂ ಕೂಡ ನೀಡಲಾಗಿರುತ್ತೆ. ಅದರ ಜೊತೆಗೆ ಇಲ್ಲಿ ವಿಶೇಷವಾಗಿ ಪರಿಶಿಷ್ಟರನ್ನು ಒಳಗೊಂಡಂತೆ ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಮೀಸಲಾತಿಗಳನ್ನ ಕೊಟ್ಟಿರೋದನ್ನ ನಾವು ನೋಡಬಹುದು. ಇನ್ನು 1989ರ ಒಂದು ಶಾಸನದ ಪ್ರಕಾರ ಅಸ್ಪೃಶ್ಯತೆಯ ನಿರ್ಮೂಲನೆ ಕುರಿತಾಗಿ ವಿಶೇಷ ಜವಾಬ್ದಾರಿಗಳನ್ನ ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ. ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ವಿಶೇಷವಾದ ಜವಾಬ್ದಾರಿಗಳನ್ನ ನೀಡೋದನ್ನ ನಾವು ಇಲ್ಲಿ ನೋಡಬಹುದು. ಹೀಗೆ ಸ್ವಾತಂತ್ರ್ಯ ಭಾರತವು ಅಸ್ಪೃಶ್ಯತೆ ನಿವಾರಣೆಗಾಗಿ ವಿಶೇಷ ಆಸಕ್ತಿ ವಹಿಸಿ ಎಲ್ಲಾ ನಾಗರಿಕರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸಲಿಕ್ಕೆ ಶ್ರಮಿಸುತ್ತಾ ಬಂದಿದೆ. ಇದು ಈ ಒಂದು ಲಾಸ್ಟ್ ಪಾಯಿಂಟ್ ನ ನೀವು ಕನ್ಕ್ಲೂಷನ್ ರೀತಿಯಲ್ಲಿ ಬರೆದ್ರೂ ಕೂಡ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ. ಇನ್ನು ಮೇಲೆ ಹೆಡ್ಡಿಂಗ್ ಅಲ್ಲಿ ಅಸ್ಪೃಶ್ಯತೆ ಎಂದ್ರೇನಂತೇಳಿ ಬರೆಯೋದು ನಿಮ್ಮ ಒಂದು ಅಭಿಪ್ರಾಯಕ್ಕೆ ಬಿಟ್ಟಿರೋದು. ಯಾಕಂದ್ರೆ ಅಲ್ಲಿ ಪ್ರಶ್ನೆ ನೇರವಾಗಿ ಕೊಟ್ಟಿರೋದ್ರಿಂದ ನಾವು ನೇರವಾಗಿ ಬರಿಬೇಕು. ಯಾಕಂದ್ರೆ 40 ಪದಗಳಲ್ಲೇ ಬರಿಬೇಕಾಗಿರೋದ್ರಿಂದ ಅಸ್ಪೃಶ್ಯತೆ ಎಂದರೇನು ಅಂತೇಳಿ ನಾವೇನಾದ್ರೂ ಬರೆದ್ರೆ ಅಲ್ಲಿ ಹೆಚ್ಚು ಕಡಿಮೆ ಒಂದು 10ರಿಂದ 12 ಪದಗಳು ಅಲ್ಲೇ ಹೋಗ್ಬಿಡುತ್ತೆ. ಬಟ್ ನಾವಿಲ್ಲಿ ಶಾಸನಾತ್ಮಕ ಕ್ರಮಗಳನ್ನ ಬರೀಲಿಕ್ಕೆ ನಮಗೆ ಅವಕಾಶ ಸಿಗದೆ ಇರ್ಬೋದು. ಅಂದ್ರೆ ಎಲ್ಲಾ ಪಾಯಿಂಟ್ಸ್ ನಾವು ಸೇರಿಸಲಿಕ್ಕೆ ಸಿಗದೆ ಇರ್ಬೋದು. ಸೊ ಹಾಗಾಗಿ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಇರಲಿ. ಎಲ್ಲಿ ನಿಮ್ಗೆ ಆ 40 ಪದಗಳನ್ನ ಸೇರಿಸಲಿಕ್ಕೆ ಸಾಧ್ಯ ಇಲ್ಲವೋ ಅಂತ ಸಮಯದಲ್ಲಿ ನೀವು ಎಂದರೇನು ಅಂತೇಳಿ ಬರೆದ್ರೆ ನಿಮ್ಗೆ ಉತ್ತಮ ಅಂಕಗಳು ಸಿಗಬಹುದು. ಈಗ ನಾವು ಮುಂದಿನ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ ಭಾರತದಲ್ಲಿ ಇದು GPSR 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ. ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನ ವಿವರಿಸಿ ಅಂತೇಳಿ ಪ್ರಶ್ನೆ. ನಿರುದ್ಯೋಗ ಎಂದರೆ ದುಡಿಯುವ ವಯಸ್ಸು, ಸಾಮರ್ಥ್ಯ, ಆಸಕ್ತಿ, ಅರ್ಹತೆ ಇದ್ದರೂ ಕೂಡ ಉದ್ಯೋಗ ಸಿಗದ ಪರಿಸ್ಥಿತಿಯನ್ನ ನಿರುದ್ಯೋಗ ಅಂತೇಳಿ ಕರಿತಾ ಹೋಗ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿಗೆ ದುಡಿಯುವಂತ ವಯಸ್ಸು ಇದೆ, ದುಡಿಯುವ ಸಾಮರ್ಥ್ಯ ಕೂಡ ದೈಹಿಕ ಸಾಮರ್ಥ್ಯನೂ ಇದೆ, ಅದರ ಜೊತೆಗೆ ದುಡಿಬೇಕೆನ್ನೋ ಆಸಕ್ತಿ ಇದೆ. ಈ ಎಲ್ಲಾ ಅರ್ಹತೆಗಳು ಇದ್ರೂ ಕೂಡ ಆ ವ್ಯಕ್ತಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಅಂತ ಒಂದು ಪರಿಸ್ಥಿತಿಯನ್ನ ನಾವೇನಂತ ಕರಿತೀವಿ? ನಿರುದ್ಯೋಗ ಅಂತೇಳಿ ಕರಿತೀವಿ. ಅಂದ್ರೆ ಈ ಒಂದು ಅಂಶಗಳು ಆ ಒಂದು ನೀವು ಬರೆಯುವಂತ ಉತ್ತರದಲ್ಲಿ ಇರ್ಬೇಕು. ಯಾಕಂದ್ರೆ ಇದು ವೈಜ್ಞಾನಿಕವಾಗಿ ನೀಡಿರುವಂತ ಒಂದು ಉತ್ತರ ಅಂತೇಳಿ ಹೇಳ್ಬೋದು. ಪುಸ್ತಕದಲ್ಲಿ ಇದೇ ರೀತಿ ಇದೆ, ಇದೇ ರೀತಿ ಬರೆದ್ರೆ ಉತ್ತಮ ಅಂಕ ಸಿಗ್ಬಹುದು.
ಸೊ ಇದರ ಒಂದು ಕಾರಣಗಳು, ನಿರುದ್ಯೋಗಕ್ಕೆ ಕಾರಣಗಳು ಏನಂತೇಳಿ ನೋಡೋದಾದ್ರೆ ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ, ಈ ಎಲ್ಲ ಅಂಶಗಳು ಏನಾಗುತ್ತೆ ನಿರುದ್ಯೋಗಕ್ಕೆ ಕಾರಣಗಳಾಗ್ತಾ ಹೋಗುತ್ತೆ. ಈಗ ಕಾರಣಗಳು ಮುಗಿತು, ಪರಿಣಾಮಗಳನ್ನ ನಾವು ನೋಡೋದಾದ್ರೆ ನಿರುದ್ಯೋಗದಿಂದ ಉಂಟಾಗುವಂತಹ ಪರಿಣಾಮಗಳು. ನಿರುದ್ಯೋಗ ಸಮಸ್ಯೆಯು ಬಡತನ ಉಂಟು ಮಾಡುತ್ತೆ, ಅನಾರೋಗ್ಯವನ್ನು ಉಂಟು ಮಾಡುತ್ತೆ, ಭ್ರಷ್ಟಾಚಾರ, ಕೌಟುಂಬಿಕ ವಿಘಟನೆ, ಮೋಸ, ವಂಚನೆ, ಕಳ್ಳತನ, ವ್ಯಭಿಚಾರ, ಈ ಮುಂತಾದ ಪರಿಣಾಮಗಳಿಗೆ ನಿರುದ್ಯೋಗ ಅನ್ನೋದು ಕಾರಣ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಕನ್ಕ್ಲೂಷನ್ ಅಲ್ಲಿ ಬರೆಯೋದೇನಂತಂದ್ರೆ ಇದು ಒಂದು ಅತ್ಯಂತ ಗಂಭೀರವಾದ ಸಾಮಾಜಿಕ ಸಮಸ್ಯೆಯಾಗಿದೆ. ಕನ್ಕ್ಲೂಷನ್ 1 ಅಥವಾ 2 ಲೈನ್ಗೆ ನೀವು ಸೀಮಿತಗೊಳಿಸಬಹುದು. ಯಾಕಂದ್ರೆ ಜಾಸ್ತಿ ನೀವು ಅಲ್ಲಿ ಬರ್ದಿರ ಅಂದ್ರೆ ಮುಂದೆ ಬರುವಂತ ಪ್ರಶ್ನೆಗಳಿಗೆ ನೀವು ಸಮಯವನ್ನು ಕೊಡ್ಲಿಕ್ಕೆ ಆಗಲ್ಲ. ಈ ರೀತಿ ನೀವು ಕಾರಣಗಳನ್ನ ಸಪರೇಟ್ ಆಗಿ, ಪರಿಣಾಮಗಳನ್ನ ಸಪರೇಟ್ ಆಗಿ ನೀವು ಬರೆಯೋದ್ರಿಂದ ಉತ್ತಮ ಅಂಕಗಳನ್ನ ಪಡಿಬಹುದು. ಇಲ್ಲಿ ನಾವು ನೇರವಾಗಿ, ಸರ್ ಇದು ಕೂಡ ನೇರವಾದ ಪ್ರಶ್ನೆ ಇದೆ ಅಲ್ಲ ಸರ್, ಇಲ್ಲಿ ಯಾಕೆ ಎಂದರೇನಂತ ಬರ್ದಿರಿ ಅಂತಂದ್ರೆ ಇಲ್ಲಿ ನೋಡಿ, ನಾವು ಇಲ್ಲಿ ಬರೀ ಕಾರಣಗಳನ್ನ ಮತ್ತೆ ಪರಿಣಾಮಗಳನ್ನ ನಾವು ಇಷ್ಟೇ ಬರ್ದೀವಿ ಅಂತಂದ್ರೆ 40 ಪದಗಳಲ್ಲಿ ಅದನ್ನ ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಿರುದ್ಯೋಗ ಎಂದರೇನಂತೇಳಿ ಬರಿಬೇಕು, ಮತ್ತೆ ಕೊನೆಗೆ ಇದು ಕನ್ಕ್ಲೂಷನ್ ಅಲ್ಲಿ ಒಂದು ಸೆಂಟೆನ್ಸ್, ಇದು ಅತ್ಯಂತ ಗಂಭೀರವಾದಂತಹ ಸಾಮಾಜಿಕ ಸಮಸ್ಯೆಯಾಗಿದೆ ಅಂತ ಹೇಳಿ ಬರೆಯೋದ್ರಿಂದ ಒಬ್ಬ ವ್ಯಾಲ್ಯುವೇಟರ್ಗೆ ಸ್ವಲ್ಪ ಇಂಪ್ರೆಸ್ ಮಾಡಬಹುದು. ಮತ್ತೆ ಇಲ್ಲಿ ನಾವು 2 ಅಂಶಗಳನ್ನ ಫಾಲೋ ಮಾಡಿದಂಗೆ ಆಗುತ್ತೆ. ಅಂದ್ರೆ ಬುಕ್ ಅಲ್ಲಿರೋ ಪಾಯಿಂಟ್ಸ್ ಅನ್ನ ಬರ್ದಿರೋದ್ರಿಂದ ಅಲ್ಲಿ ಕೀ ಪಾಯಿಂಟ್ಸ್ ಅಲ್ಲಿ ಏನಿದಾವೆ ಅವೇ ಒಂದು ಪಾಯಿಂಟ್ಸ್ ಇಲ್ಲಿ ಇರುತ್ತೆ. ಅದರ ಜೊತೆಗೆ 40 ಪದಗಳನ್ನ ಕೂಡ ನಾವು ಅಲ್ಲಿ ಬರೀಲೇಬೇಕಾಗುತ್ತೆ. 40ಕ್ಕಿಂತ ಕೆಳಗೆ ಪದಗಳನ್ನ ಬರೆಯುವಂಗಿಲ್ಲ. ಸೊ ಹಾಗಾಗಿ ಇಲ್ಲಿ 40 ಪದಗಳನ್ನ 1-2 ಪದಗಳು ಮೀರ್ಬೋದು ಅಷ್ಟೇ. 40 ಪದಗಳಲ್ಲಿ ಕೂಡ ನಾವು ಉತ್ತರ ಬರ್ದಂಗಾಗುತ್ತೆ. ಸೊ ಈ 2 ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಜನರಲ್ ಬರಿತೀವಿ ಸರ್, ಇದು ನಿರುದ್ಯೋಗ ಸಮಸ್ಯೆ ನಮ್ಗೆ ಅನ್ಸಿದ್ದನ್ನ ಬರಿತೀವಿ ಅಂತಂದ್ರೆ ಬರಿಬಹುದು. ಬಟ್ ನೀವು ಬರ್ದಿರೋಂಥ ಕೀ ಪಾಯಿಂಟ್ಸ್ ಅಲ್ಲಿ ವ್ಯಾಲ್ಯುವೇಟರ್ ಕೈಯಲ್ಲಿ ಇರಬೇಕು. ಓಕೆನಾ? ಸೊ ಆಗಿದ್ದಾಗ ಮಾತ್ರ ನಾವು ಪೂರ್ತಿ ಅಂಕಗಳನ್ನ ಪಡಿಬಹುದು. ಇದನ್ನ ನಿಮ್ ತಲೆಯಲ್ಲಿ ಇಟ್ಕೋರಿ. ಆ ಕೀ ಪಾಯಿಂಟ್ಸ್ ಯಾವ ತರ ಇರುತ್ತೆ ಅಂತೇಳಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾನು ಹುಡುಕಿ ಹಾಕೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಕೂಡ ಯಾವುದೇ ನೆಗೆಟಿವ್ ಕಾಮೆಂಟ್ಸ್ಗೆ ತಲೆ ಕೊಡ್ಬೇಡ್ರಿ, ನೀವು ಓದೋದ್ರ ಕಡೆ ಗಮನ ಕೊಡ್ರಿ. ಯಾವ ತರ ಓದ್ಬೇಕಂತಂದ್ರೆ ನಾಳೆ ಒಂದ್ ವೇಳೆ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಅನೌನ್ಸ್ ಆದ್ರೂ ಕೂಡ ನಾನು ಬರಿತೀನಿ ಅನ್ನೋ ಸಾಮರ್ಥ್ಯ ನಮಗೆ ಬರಬೇಕು. ಆವಾಗ ನಾವು ನೋಟಿಫಿಕೇಶನ್ ಬಗ್ಗೆ ಯೋಚನೆ ಮಾಡಿದ್ರೆ ಒಳಿತು. ಸೊ ಎನಿವೇ, ನೆಗೆಟಿವ್ ಕಾಮೆಂಟ್ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಾರ್ದೆ ಇನ್ನು ಮುಂದೆ ಚೆನ್ನಾಗಿ ಓದಿ ಅಂತೇಳಿ ನನ್ನ ಒಂದು ರಿಕ್ವೆಸ್ಟ್. ಸೊ ಇಲ್ಲಿಗೆ ಇಂದಿನ ಈ ವಿಡಿಯೋನ ಮುಗಿಸ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಇನ್ನು ಯಾರ್ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಯಾರಿಗೆ ಅವಶ್ಯಕತೆ ಇದೆಯೋ ದಯವಿಟ್ಟು ಅವ್ರಿಗೆ ಈ ಒಂದು ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಅಂತೇಳಿ ಕೇಳ್ತಾ ಎಲ್ರಿಗೂ ಧನ್ಯವಾದಗಳು.